ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಸೋಮವಾರದ್ದು. ಇನ್ನು ಸ್ವಲ್ಪ ಅನ್ನ ಮಿಕ್ಕಿತ್ತು ನೈಟ್ದು, ಅದಕ್ಕೆ ಇನ್ನೇನು ಸಪ್ರೇಟಾಗಿ ಸಾಂಬಾರು ಮಾಡೋದಂತ ಹೇಳಿಬಿಟ್ಟು ಮೊಸರು ತರಿಸಿದ್ದೆ. ಅದನ್ನು ಒಗ್ಗರಣೆ ಹಾಕೋಕ್ಕೆ ಇವಾಗ ಎಲ್ಲ ಇದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಥರ ಮೊಸರು ಒಗ್ಗರಣೆ ಮಾಡ್ಕೊಂಡು ತಿನ್ನೋದಕ್ಕೆ. ನಾನು ಕೂಡ ತುಂಬ ದಿನ ಆಯಿತು ಇತ್ತೀಚೆಗೆ ಮೊಸರು ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಹಾಗೆ ನೆನೆಸ್ಕೊಂಡೆ, ಒಂದು ಸ್ವಲ್ಪನೇ ಅನ್ನ ಮಿಕ್ಕಿತ್ತು, ಮತ್ತು ಅದಕ್ಕಿನ್ನು ಸಪ್ರೇಟ್ ಸಾಂಬಾರು ಮಾಡೋದಿನಿ ಏನಂತ ಹೇಳಿ ಆಮೇಲೆ ಮಧ್ಯಾಹ್ನ ಹಂಗೆ ಬಿಸಿದು ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಇವಾಗ ಮೊಸರು ತರಿಸ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಲ್ವಾ. ಸ್ವಲ್ಪ ಮೊಸರನ್ನ ಗಟ್ಟಿಗಿಂತ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಪಾತ್ರೆ ಇದ್ದಾವೆ. ಇಷ್ಟು ಪಾತ್ರೆ ಹೆಂಗಾಗುತ್ತೆ ಅನ್ನೋದು ಕೂಡ ಒಂದೊಂದು ಸತಿ ಗೊತ್ತಾಗೋದಿಲ್ಲ, ಅಷ್ಟು ಪಾತ್ರೆ ಆಗಿಬಿಡುತ್ತೆ ಒಂದೊಂದು ಸತಿ. ಇನ್ನು ಫಸ್ಟು ಪಾತ್ರೆ ಎಲ್ಲ ಸೈಡಲ್ಲಿ ಇಡಲಿ, ಫಸ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳಿಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ, ಇಷ್ಟೇ ಈರುಳ್ಳಿ, ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಫಸ್ಟ್ ಅನ್ನ ಹಾಕ್ತೀನಿ. ನಾನು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಮೊಸರು ಹಾಕ್ತೀನಿ. ಮೊಸರು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಇನ್ನೊಂದ್ಸತಿ ಸ್ವಲ್ಪ ಬಿಸಿ ಆಗೋವರೆಗೂ ಬಿಸಿ ಮಾಡಿಬಿಟ್ಟು ಸ್ಟವ್ ಆಟ್ ಮಾಡಿಬಿಡ್ತೀನಿ. ಜಾಸ್ತಿ ಹೊತ್ತು ನಾನು ಬಿಸಿಯಲ್ಲಿ ಇದು ಮಾಡಲ್ಲ ಮೊಸರನ್ನ, ಸ್ವಲ್ಪ ಲೈಟಾಗೇಳೆ ಅಂದರೆ ಅನ್ನನೇ ತುಂಬ ಬಿಸಿ ಇರುತ್ತಲ್ವ, ಇನ್ನು ಅದನ್ನು ಜಾಸ್ತಿ ಬಿಸಿ ಮಾಡೋದು ಬೇಡ ಅಂತೇಳ್ಬಿಟ್ಟು ಫಸ್ಟ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದೊಂದು ಸಾರಿ ಮೊಸರು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪೆಲ್ಲ ನೋಡ್ಕೊಂಬಿಟ್ಟು ಮತ್ತು ಮಿಕ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸುಮ್ಮನೆ ಮತ್ತು ಏನಕ್ಕೆ ವೇಸ್ಟ್ ಮಾಡೋದು ಹೇಳಿ, ಆ ಥರ ಸ್ವಲ್ಪ ಅನ್ನ ಮಿಕ್ಕಿದ್ರು ವೇಸ್ಟ್ ಮಾಡ್ದಿದ್ದಂಗೆ ಅದನ್ನು ಇದು ಮಾಡ್ಕೋಬೋದು. ಇಲ್ಲ ತಿನ್ನೋದಕ್ಕಾಗಲ್ಲ ಅಂತಂದರೂ ಕೂಡ ಏನಾದರೂ ಸ್ವಲ್ಪ ಗೊಜ್ಜು ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇಲ್ಲ ಏನಾದರೂ ಸಾಂಬಾರು ಮಾಡಿರ್ತೀವಿ ಅಂದರೆ ಸಾಂಬಾರಲ್ಲಿ ಕೂಡ ತಿನ್ಬೋದು. ಇನ್ನು ನಾನು ಬಂದು ಇವತ್ತು ಅದೇ ಥರನೇ ಮಾಡಿದ್ದು, ಸುಮ್ಮನೆ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಹಾಕ್ಕೊಂಡು ತಿಂದ್ಬಿಟ್ಟು ಇನ್ನು ಹಂಗೆ ಇದು ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಸ್ವಂತ ತಮ್ಮ ಅವರು ಬಂದರು. ಸುಮಾರು ವರ್ಷ ಆಗಿತ್ತು ನಾನು ಅವ್ರು ನೋಡಿಬಿಟ್ಟು, ತುಂಬ ವರ್ಷ ಆಯಿತು. ಸಡನ್ನಾಗಿ ಬಂದರೆ ಏನೋ ಕೆಲಸದ ಮೇಲೆ ಹೋಗೋಣ ಅಂತ ಬಂದಿದ್ದರು. ಸದ್ಯ ನೋಡಿದೆ, ಸೇಮ್ ನಮ್ಮ ಚಿಕ್ಕಪ್ಪನ ನೋಡಿದ್ರೆ ನಮ್ಮ ಅಪ್ಪಾಜಿನ ನೋಡೋ ಥರನೇ ಆಗುತ್ತೆ. ಇಬ್ಬರು ಸ್ವಲ್ಪ ಅದೇ ಥರನೇ ಇದ್ದಾರೆ. ಇನ್ನು ನೋಡಿ ಮಾತಾಡಿಸ್ದೆ. ಇನ್ನು ಚಿಕ್ಕಪ್ಪ ಬಂದು ಏನಾದರೂ ಊಟ ಮಾಡ್ತೀರಾ ಅಂತ ಕೇಳಿದ್ವಿ. ಇನ್ನು ಅಷ್ಟು ಬಿಸಿಲಲ್ಲಿ ಯಾರು ಊಟ ಮಾಡ್ತಾರೆ ಹೇಳಿ, ಬೇಡ ಊಟ ಅಂತೂ ಬೇಡ ಅಂತಂದರೆ ಇನ್ನು ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ, ಅಂದರೆ ಶರ್ಬತ್ ಮಾಡಿಕೊಟ್ಟೆ. ಸಕ್ಕರೆ ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಹೆಂಗೆ ಫ್ರಿಜ್ಜಲ್ಲಿ ನೀರಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ತಣ್ಣಗಿದ್ವು. ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಶರ್ಬತ್ ಮಾಡಿಕೊಟ್ಟೆ. ಒಂದು ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಕೊಟ್ಟೆ, ತಣ್ಣಗಿರುತ್ತೆ ಹೊಟ್ಟೆಯಲ್ಲಿ ಕುಡಿದ್ರೆ ಅಂತ ಹೇಳ್ಬಿಟ್ಟು. ಇನ್ನು 3 ಜನ ಬಂದಿದ್ದರು, ಅವರಿಗೆ ಶರ್ಬತ್ತೆಲ್ಲ ಮಾಡಿಕೊಟ್ಮೇಲೆ ಇನ್ನು ಹೊರಟ್ರು. ಅವರು ಮಾತಾಡ್ಸ್ಕೊಂಡು ಹೋದರು. ಏನೋ ಕೆಲಸದ ಮೇಲೆ ಬಂದಿದ್ವಿ ಅಂತ ಹೇಳಿಬಿಟ್ಟು ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಇನ್ನು ತುಂಬ ಪಾತ್ರೆ ಇದ್ವಲ್ವ ಎಲ್ಲ ತೊಳೆದ್ಬಿಟ್ಟು ಇವಾಗ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ನಾವು ಸ್ಟ್ಯಾಂಡಿಗೆ ಜೋಡಿಸ್ದಾಗಲೇ ಗೊತ್ತಾಗುತ್ತೆ ಇಷ್ಟೊಂದು ಪಾತ್ರೆ ನಾವು ಯಾವಾಗ ಯೂಸ್ ಮಾಡಿದ್ದೀವಪ್ಪ ಅನಿಸ್ಬಿಡುತ್ತೆ. ನಾನಂತೂ ಸುಮ್ಮನೆ ಅಲ್ಲೊಂದು ಲೋಟ ಎಲ್ಲಾದರೂ ಇಟ್ಟಿರ್ತಾನೆಲ್ಲ ಗುಂಡ ತೊಗೊಂಡೋಗಿ ಅಲ್ಲೇ ಎಸೆದು ಹಂಗೆಲ್ಲ ಮಾಡ್ತಾ ಇರ್ತಾನೆ ಅವನು. ಮತ್ತೆ ನಾನು ಸ್ಟ್ಯಾಂಡಿಗೆ ಜೋಡಿಸಲ್ಲ, ಮತ್ತೆ ತೊಳೆದ್ಬಿಟ್ಟು ನಾನು ಸ್ಟ್ಯಾಂಡಿಗೆ ಜೋಡಿಸ್ತೀನಿ. ಮತ್ತು ಅದು ಸುಮ್ಮನೆ ಮಣ್ಣೆಲ್ಲ ಹಾಕಿರ್ತಾನೆ, ಮತ್ತು ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ಮಕ್ಕಳಿರೋ ಮನೇಲಿ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿರಬೇಕಲ್ಲ, ಅದಕ್ಕೋಸ್ಕರ ತೊಳೆದ್ರೆ ಇನ್ನೇನು ತೊಳಿತೀವಲ್ಲ ಬಿಡು, ಎಲ್ಲ ಪಾತ್ರೆನೂ ತೊಳಿತೀವಿ, ಅದನ್ನ ಇನ್ನೇನು ಒಂದು ಬಿಡೋದಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಅದಕ್ಕೆ ಅಷ್ಟೊಂದು ಪಾತ್ರೆ ಆಗಿಬಿಡುತ್ತೆ. ಇನ್ನು ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಸೋಮವಾರ ಪೌರ್ಣಮಿ ಬೇರೆ ಅಲ್ವಾ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಬಂದು ಇವತ್ತು ಸ್ವಲ್ಪ ಅಡುಗೆ ಮನೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ನಮ್ಮ ಮೀಶೋದಲ್ಲಿ ಡಬ್ಬೆ ಎಲ್ಲ ಆರ್ಡ್ರ್ ಮಾಡಿದ್ನಲ್ಲ, ಅದು ಒಂದು ಹತ್ರ ಇಟ್ಕೊಳ್ಳೋಣ ನೀಟಾಗಿ. ಸುಮ್ಮನೆ ಮತ್ತೆ ಏನಾದರೂ ಬೇಕಂದರೆ ಇನ್ನೂ ಓಡಾಡ್ಕೊಂಡು ಇನ್ನೇನು ಥರದ್ದು ಎಲ್ಲ ಕೂಡ ಈಸಿಯಾಗಿ ಸಿಗೋ ಥರ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಅದು ಈರುಳ್ಳಿ ಬುಟ್ಟಿ ಖಾಲಿ ಇತ್ತು, ಅದು ಸುಮ್ಮನೆ ವೇಸ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ನೆನಪಾಯಿತು, ಅದಕ್ಕೆಲ್ಲ ಜೋಡಿಸ್ಕೊಳೋಣ ಅಂತ ಹೇಳಿ. ಇನ್ನು ಡಬ್ಬಿ ಎಲ್ಲ ಒಂದೇ ಥರ ಇದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದು ಬೇರೆ ಬೇರೆ ಕಲರು ಮತ್ತು ಬೇರೆ ಬೇರೆ ಥರ ಡಬ್ಬ ಇದ್ರಂತೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅನಿಸುತ್ತೆ. ಇನ್ನು ಒಂದೇ ಥರ ಡಬ್ಬ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಒಟ್ಟು ನಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಮಾಡ್ಕೊತಾ ಇದ್ದೀನಿ. ಇನ್ನು ನಾವು ಬಂದು ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಲ್ವ,
ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಕಣ್ಣಿಗಾದರೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ನಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಮಾಡ್ಕೋಬೇಕು. ಕೆಲಸಗಳು ಮಾಡ್ಕೋಬೇಕು. ಓಕೆ, ಮತ್ತು ಸುಮ್ಮನೆ ಬಿಡು ಎಲ್ಲಾದರೂ ಇರಲಿ ಯಾರು ಮಾಡ್ತಾರೆ ಅನ್ನೋ ಇದಕ್ಕಿಂತ ನಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಷ್ಟೇ ಈ ಥರ ಮನೆ ಕೆಲಸಕ್ಕೆ ಸಂಬಂಧಪಟ್ಟಿರೋದ್ರಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಲೇಜಿನೆಸ್ ಮಾಡಲ್ಲ. ನಾನು ಏನೇ ಯಾವಾಗಾದರೂ ಒಂದು ಟೈಮ್ ಅಷ್ಟೇ, ಅದು ಬಿಟ್ಟರೆ ನಾನು ಮಿಕ್ಕಿದ ದಿನಗಳಲ್ಲೆಲ್ಲ ಸ್ವಲ್ಪ ಚುರುಕಾಗೇ ಇರ್ತೀನಿ, ಚುರುಕಾಗೇ ಕೆಲಸ ಮಾಡ್ಕೊತಾ ಇರ್ತೀನಿ. ನಾನು ಯಾವ ಕೆಲಸನೂ ಜಾಸ್ತಿ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಆವತ್ತಿನ ಕೆಲಸ ಅವತ್ತು ಏನಿರುತ್ತೆ ಅದೆಲ್ಲ ಮುಗಿಸ್ಬಿಡ್ತೀನಿ. ಆ ಥರ ಮುಗಿಸ್ಕೊಂಡ್ರೆ ನಮಗೆ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಇನ್ನು ನಾನು ಇವತ್ತು ಬೆಳಿಗ್ಗೆ ಪಾತ್ರೆ ತೊಳೆಯೋಣ ಅಂತ ಸುಮ್ಮನೆ ಅದೇ ಅಷ್ಟರಲ್ಲಿ ಚಿಕ್ಕಪ್ಪನೇ ಬಂದುಬಿಟ್ರು. ಆ ಥರ ಏನಾದರೂ ಒಂದು ಎಡವಟ್ಟು ಅನಿಸ್ಬಿಡುತ್ತೆ. ಅಟ್ಲೀಸ್ಟ್ ನೋಡಿ ಅವ್ರ ಜೊತೆಗೆ ಯಾರಾದರೂ ಚಿಕ್ಕಮ್ಮ ಇಲ್ಲ ಯಾರಾದರೂ ಹೆಣ್ಮಕ್ಳು ಬಂದಿದ್ದರೆ ಸಡನ್ನಾಗಿ ಮನೆ ಒಳಗೆ ಬಂದುಬಿಡ್ತಿದ್ರು. ಏನಪ್ಪ ಇದು ಈ ಥರ ಅಂತ ನೋಡ್ತಾ ಇದ್ರಿ, ಇಷ್ಟೊಂದು ಪಾತ್ರೆ ರಾಶಿ ಹಾಕ್ಕೊಂಡಿದ್ದಾರೆ, ಮನೆ ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಅವಾಗ ನನಗೆ ಫ್ಲಾಶ್ ಆಯಿತು, ನೋಡು ನಾನು ಸ್ವಲ್ಪ ತಡ ಮಾಡಿದ್ದಕ್ಕೆ ನೋಡಿ ಚಿಕ್ಕಪ್ಪ ಬಂದರು. ಯಾರಾದರೂ ಈ ಥರ ಹೆಣ್ಮಕ್ಳು ಬಂದುಬಿಟ್ರೆ ಸಡನ್ನಾಗಿ ಏನು ಅನ್ಕೊತಾರೆ ಅನ್ನೋ ಇದು ಕೂಡ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೇ ಕೆಲಸ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಈ ಥರ ಆದರೆ ಸಿಚುವೇಶನ್ನು ಹೇಳೋದಕ್ಕಾಗಲ್ಲ ಯಾವ ಟೈಮ್ ಏನಂತ ಹೇಳ್ಬಿಟ್ಟು. ಇನ್ನು ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದಕ್ಕೋಸ್ಕರ ಇನ್ನು ನಾನಂತೂ ಜಾಸ್ತಿ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಅವಾಗ ಏನು ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಇದು ಈರುಳ್ಳಿ ಬಿಟ್ಟು ಖಾಲಿ ಇತ್ತಲ್ವ, ಇದಕ್ಕೆ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಎಲ್ಲ ಜೋಡಿಸ್ದೆ, ಡಬ್ಬಿಗಳೆಲ್ಲ ಇದರೆಲ್ಲ ಜೋಡಿಸ್ದೆ. ಆ ಕಡೆ ಬಂದುಬಿಟ್ಟು ಶೆಲ್ಫ್ ಇತ್ತಲ್ಲ, ಶೆಲ್ಫಲ್ಲಿ ಏನೋ ಸ್ವಲ್ಪ ಪಾತ್ರೆ ಏನಾದರೂ ಇದ್ದರೆ ಇಟ್ಕೊಳ್ಳೋಣ ಅಂತ ಹೇಳಿ. ಇವಾಗ ಇದು ಈಸಿಯಾಗಿ ಸಿಗುತ್ತೆ ನನಗೆ. ಇವಾಗ ಸಕ್ಕರೆ ಆಗಲಿ, ಟೀ ಸೊಪ್ಪಾಗಲಿ, ಇಲ್ಲ ಸಾಸಿವೆ ಜೀರಿಗೆ ಹಂಗೆ ತೊಗೊಂಡು ಹಂಗೆ ಹಾಕ್ಬಿಟ್ಟು ಹಂಗೆ ನೀಟಾಗಿ ಇಟ್ಬಿಡ್ಬೋದು. ಮತ್ತು ಯಾವಾಗಲೂ ಕೂಡ ಧೂಳು ಜಾಸ್ತಿ ಆಗ್ತಿರುತ್ತೆ. ಅಲ್ಲಿ ಕಿಟಕಿ ಇದೆ ಅಲ್ವಾ, ಆ ಕಿಟಕಿಯಿಂದ ಡೈರೆಕ್ಟಾಗಿ ಧೂಳು ಬರ್ತಾ ಇರುತ್ತೆ. ಇನ್ನು ಡೈಲಿ ಕೂಡ ನನಗೆ ಒರೆಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ನಾನು ತೊಗೊಂಡ ತಕ್ಷಣ ಸ್ವಲ್ಪ ಏನಾದರೂ ಧೂಳಿದ್ರೆ ಹಂಗೆ ಒರೆಸ್ಬಿಟ್ಟು ಹಂಗೆ ಜೋಡಿಸ್ಬೋದು ಅಂತ ಹೇಳಿ. ಇಷ್ಟ ಆಯಿತು ನನಗೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ಇನ್ನು ಅದೆಲ್ಲ ಒರೆಸ್ಕೊಂಬಿಟ್ಟು ಇನ್ನು ಸ್ಟವ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ನೆಲೆಲ್ಲ ಒರೆಸ್ಕೊ ಬರ್ತಾಯಿದ್ದೀನಿ. ನಮಗೆ ಚಿಕ್ಕ ಮನೆ ಆದರೂ ಕೂಡ ಚೆನ್ನಾಗಿ ಇಟ್ಕೋಬೇಕು. ದೇವರು ಬಡತನ ಕೊಟ್ಟಿರ್ತಾನೆ ವಿನಃ ಕೊಳಕ್ತನ ಕೊಟ್ಟಿರಲ್ಲ. ಆದಷ್ಟು ಇಷ್ಟಾದರೂ ಕೊಟ್ಟಿದ್ದಾನಲ್ಲ ನಮ್ಮ ಪುಣ್ಯ ಅಂದ್ಕೊಂಡ್ಬಿಟ್ಟು ನಾವು ಯಾವತ್ತೂ ಕೂಡ ಸೋಂಬೇರಿತನ ಪಡದೆ, ಮತ್ತು ಯಾರು ಮಾಡ್ತಾರೆ ಬಿಡು ಅನ್ನೋದೇ ನಮ್ಮ ಕೆಲಸಗಳು ನಾವು ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೈಮ್ ಟು ಟೈಮು ಡೈಲಿ ಕೂಡ ಮನೆಯಲ್ಲಿ ಸ್ವಲ್ಪ ಊದಿನ ಕಡ್ಡಿ, ಸ್ವಲ್ಪ ಪೂಜೆ ಆ ಥರ ಎಲ್ಲ ಮಾಡಿದ್ರೆ ಕೂಡ ಎಷ್ಟೋ ಕೂಡ ಮನಸ್ಸಿಗೆ ನೆಮ್ಮದಿರುತ್ತೆ. ನಮ್ಗೆ ಎಷ್ಟೇ ಕಷ್ಟ ಇರಲಿ ಅಟ್ಲೀಸ್ಟ್ ಸಂಜೆ ಟೈಮು ಸ್ವಲ್ಪ ಊದಿನ ಕಡ್ಡಿ ಏನಾದರೂ ಹಚ್ಬಿಟ್ರಂತೂ ಆ ಊದಿನ ಕಡ್ಡಿ ಸ್ಮೆಲ್ಲಿಗೇ ಒಂಥರ ಮನಸ್ಸು ತುಂಬ ಅದು ಆ ಫೀಲೇ ಬೇರೆ ಇರುತ್ತೆ. ಏನೋ ಒಂಥರ ನೆಮ್ಮದಿ ಅಂತಲೂ ಕೂಡ ಅನಿಸುತ್ತೆ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಇದಿರಲಿ, ಆ ಟೈಮಲ್ಲಂತೂ ಸಂಜೆ ಟೈಮಲ್ಲಂತೂ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆಪ್ಪ ನನಗಂತೂ. ಇನ್ನು ಅದಕ್ಕೋಸ್ಕರ ಇವಾಗ ನೆಲೆಲ್ಲ ಒರೆಸ್ಕೊಂಬಂದ್ಬಿಟ್ಟು ಇನ್ನು ರೂಮ್ ಕೂಡ ಒರೆಸ್ಕೊಂಡೆ ನೀಟಾಗೆ. ರೂಮ್ ಕೂಡ ಎಲ್ಲ ಒರೆಸ್ಬಿಟ್ಟು ಇನ್ನು ಚಪ್ಪರದ ಕೆಳಗೆ ಕೂಡ ಕ್ಲೀನಾಗೆಲ್ಲ ಒರೆಸ್ದೆ. ಅದೆಲ್ಲ ಏನು ನಾನು ವೀಡಿಯೋ ಮಾಡಲಿಲ್ಲ, ಇನ್ನು ಜಾಸ್ತಿ ಇದಾಗುತ್ತೆ ಅಂತ ಹೇಳಿ. ಇನ್ನು ಫೈನಲಿ ನೋಡ್ತಾ ಇರ್ಬೋದು ಈ ಥರ ಜೋಡಿಸಿದ್ದೀನಿ. ಇವಾಗಂತೂ ತುಂಬ ಈಸಿಯಾಗಿ ಸಿಗುತ್ತೆ ನನಗೆ. ಮತ್ತು ಈ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಪೂನು ಅವೆಲ್ಲ ಇದ್ವು, ಅದು ಕೂಡ ಒಂದು ಡಬ್ಬಿ ಖಾಲಿ ಇತ್ತು, ಅದ್ರ ಕೂಡ ಫುಲ್ ಮಾಡಿದೆ. ಈ ಕಡೆ ಎಣ್ಣೆ ಡಬ್ಬ ಇಟ್ಟಿದ್ದೀನಿ, ಅದು ಸ್ಟೀಲ್ ಕಾಣಿಸುತ್ತಲ್ವ ಅದು ಕೂಡ. ಇನ್ನು ಪಾತ್ರೆ ಸಾಮಾನಂತೂ ಸ್ವಲ್ಪ ಕಡಿಮೆನೇ. ಹಳ್ಳಿ ಅಲ್ವಾ, ತಗೊಂಡು ಹೋಗ್ತಾರೆ, ಇಸ್ಕೊಂಡು ಹೋಗ್ತಾರೆ, ಮತ್ತು ವಾಪಸ್ ತಂದು ಕೊಡೋದಿಲ್ಲ. ಇನ್ನು ಚಿಕ್ಕಮ್ಮರ ಮನೆಯಲ್ಲಂತೂ ತುಂಬ ಇದ್ದಾವೆ ನಮ್ಮವೆಲ್ಲ. ಏನಾದರೂ ಸಾಂಬಾರು ಹಾಕ್ಕೊಂಡೋಗಿರೋವು, ಏನಾದರೂ ತೊಗೊಂಡೋಗಿರೋವೆಲ್ಲ ಅಲ್ಲೇ ಇದ್ವು. ಇನ್ನು ಇವಾಗ ಎಷ್ಟಿದ್ದು ಅಷ್ಟು ಮಾತ್ರ ಎಲ್ಲ ತೊಳೆದ್ಬಿಟ್ಟಿರೋ ಜೋಡಿಸ್ದೆ ನೀಟಾಗೆ. ಇನ್ನು ಸಂಜೆ ಆಯಿತು. ಸಂಜೆ ಆದಮೇಲೆ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನು ಟೀ ಮಾಡ್ಕೊಂಡಿರೋ ಪಾತ್ರೆ ಕೂಡ ತೊಳಿತಾ ಇದ್ದೀನಿ. ಅವಾಗೆಲ್ಲ ತೊಳೆದಿಟ್ಬಿಡೋಣ ಅಂತೇಳ್ಬಿಟ್ಟು ತೊಳಿತಾ ಇದ್ದೀನಿ. ಇನ್ನು ನಮ್ಮ ಅತ್ತಿಗೆ ಕೂಡ ಬಟ್ಟೆ ಎಲ್ಲ ಒಗ್ದಾಕಿದ್ರು. ನೋಡ್ತಾ ಇರ್ಬೋದು, ಒಂದು 5:30 ಅನಿಸುತ್ತೆ ಟೈಮು. ಅವಾಗಲೇ ಸ್ವಲ್ಪ ಮೋಡದ ಥರನೇ ಆಗ್ತಾಯಿತ್ತು. ಫುಲ್ಲು ಮಳೆನೇ ಬರುತ್ತೇನೋ ಅನ್ನೋಷ್ಟು ಅಂದರೆ ಮೋಡ ಆಗಿತ್ತು. ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತು. ಇನ್ನು ಹಂಗೆ ನೆನೆಸ್ಕೊಂಡೆ, ಇನ್ನು ಸ್ವಲ್ಪ ಪಾತ್ರೆ ಇದಾವೆ ಅವು ಕೂಡ ತೊಳೆದಿಟ್ಬಿಡೋಣ, ಮತ್ತು ಹೇಳೋದಕ್ಕಾಗೋದಿಲ್ಲ, ಇನ್ನು ಮಳೆ ಕೂಡ ಬಂದುಬಿಡುತ್ತೆ ಅಂತ ಹೇಳಿ ಒಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಳೋಣ ಅಂತೇಳಿ ಒಂದು ಸ್ವಲ್ಪ ಪಾತ್ರೆ ಇದ್ವು, ಅವು ಕೂಡ ತೊಳೆದ್ಬಿಟ್ಟು ಇವಾಗ ಸಂಜೆ ಟೈಮ್ ಕೂಡ ಒಂದು ಸತಿ ನೀಟಾಗಿ ಕಸ ಗುಡಿಸ್ಬೇಕಲ್ಲ. ಇನ್ನು ನಾನು ನೆಲೆಯೆಲ್ಲ ಒರೆಸ್ಬೇಕಾದ್ರೆ ಚೆನ್ನಾಗೆಲ್ಲ ನೀಟಾಗಿ ಗೂಡಿಸ್ಕೊಂಡಿದ್ದೆ. ಆದರೂ ಕೂಡ ಸಂಜೆ ಟೈಮ್ ಒಂದು ಸತಿ ಗೂಡಿಸ್ತೀವಿ. ಒಟ್ಟು 6 ಗಂಟೆ ಒಳಗಡೆ ಮತ್ತೆ ಕಸ ಎಲ್ಲ ಗೂಡಿಸ್ಬಿಡ್ತೀವಿ.
ಮುಗಿಸ್ಬಿಡ್ತೀನಿ ನಾನು. ಮತ್ತು 6 ಗಂಟೆ ಮೇಲೆ ಪಟ್ಟು ಇನ್ನು ಯಾವತ್ತೂ ಕೂಡ ನಾನು ಪೊರಕೆನೇ ಇಟ್ಕೊಳ್ಳೋದಿಲ್ಲ, ಕಸನೂ ಗುಡಿಸೋದಿಲ್ಲ. ಇನ್ನು ಒಂದು 8 ಗಂಟೆ ಆ ಟೈಮಲ್ಲಿ ಅವಾಗ ಒಂದು ಸತಿ ಎಲ್ಲ ನೀಟಾಗಿ ಗೂಡಿಸ್ಬಿಡ್ತೀನಿ. ಆದರೆ ತುಂಬ ಹಾಕೋದಿಲ್ಲ ಒಳಗಡೆ ಇರೋ ಕಸನ. ಇನ್ನು ಹೊರಗಡೆದು ಎಲ್ಲ ಸ್ವಲ್ಪ ಅಲ್ಲೇ ಚಪ್ಪನ ಕೆಳಗಿರುತ್ತಲ್ಲ ಆ ಕಡೆ ಸ್ವಲ್ಪ ಎಲ್ಲ ಇದು ಮಾಡ್ತೀನಿ. ಮತ್ತು ಒಳಗಿಂದ ಮಾತ್ರ ಎಲ್ಲ ಕೂಡ ಗೂಡಿಸ್ಬಿಟ್ಟು ಒಂದು ಹತ್ರ ದುಂಡು ಮಾಡ್ತೀನಿ. ಮತ್ತು ಬೆಳಗ್ಗೆ ಇನ್ನೊಂದು ಸತಿ ಎದ್ಬಿಟ್ಟು ಕಸ ಗುಡಿಸಿ ಶಣಿ ಕಸ ಅಂತಾರಲ್ಲ ಅದೆಲ್ಲ ಹೊಡೆದ್ಬಿಟ್ಟು ಮತ್ತು ಅದು ಎಲ್ಲ ತುಂಬಿಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ. ಮತ್ತು ಸಂಜೆ 6 ಗಂಟೆ ಒಳಗಡೆ ನಾವು ಕಸ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ಬೇಕು. ಇನ್ನು ಕಸ ಎಲ್ಲ ಗೂಡಿಸ್ಬಿಟ್ಟು ಇನ್ನು ಇವಾಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆಗೆ ಬಂದು ನಾನು ಆಗಲೇ ಅನ್ನ ಮಾಡಿಟ್ಟಿದ್ದೆ. ಕುಕ್ಕರ್ಗೆ ಅನ್ನ ಮಾಡಿಟ್ಟು ಎತ್ತಿಟ್ಬಿಟ್ಟು ಇವಾಗ ಒಂದು 2 ಹಸಿರುಮೆಣ್ಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಟೊಮೊಟೊ, ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನ ತುರಿದ್ಬಿಟ್ಟು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ಬಂದು ನನ್ನ ಮಗನಿಗೋಸ್ಕರ ಸ್ವಲ್ಪ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಬಂದು ಚಿಕ್ಕಮ್ಮ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿತ್ತು, ಇನ್ನು ತೊಗೊಂಬಂದು ಕೊಟ್ಟಿದ್ದರು. ಇನ್ನು ಅದು ನನಗಾಗುತ್ತೆ, ಇದು ಗುಂಡನಿಗೆ ತಿನ್ಸೋಣ ಅಂತೇಳ್ಬಿಟ್ಟು ಕ್ಯಾರೆಟು ಸ್ವಲ್ಪ ತುರಿದ್ಬಿಟ್ಟು ಹಾಕಿ ಮಾಡಿದೆ. ತುಂಬ ಚೆನ್ನಾಗಿತ್ತು. ಅವನು ಕೂಡ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ದೆ. ಖಾರ ಕಡಿಮೆ ಇದ್ರಂತೂ ಚೆನ್ನಾಗಿ ಊಟ ಮಾಡ್ತಾನೆ, ಒಂಚೂರು ಖಾರ ಆದ್ರಂತೂ ಸ್ವಲ್ಪ ಮಕ್ಕಳಂದ್ಮೇಲೆ ಗೊತ್ತಲ್ವ. ಇನ್ನು ಅವನಿಗೂ ಊಟ ಮಾಡಿಸಿ ನಂದು ಕೂಡ ಊಟ ಆಯಿತು. ಇನ್ನು ಟೈಮ್ ಕೂಡ ಆಗ್ತಾಯಿತ್ತು, ಅದಕ್ಕೋಸ್ಕರ ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಸ್ವಲ್ಪ ಅವು ಕೂಡ ಪಾತ್ರೆ ಇದ್ದು ಅವನು ತೊಳೆದ್ಬಿಟ್ಟು ಆಮೇಲೆ ಹೋಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಇಷ್ಟು ಕೆಲಸ ಮಾಡಿಕೊಂಡ್ರೆ ನಮಗಂತೂ ತುಂಬ ಈಸಿ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತು ಪರದಾಡೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಈಸಿ ಆಗುತ್ತೆ ನಮಗೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 8:30 ಆಗಿದೆ. ಇನ್ನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ಟೈಮ್ 8:30. ಇವಾಗ ನುಗ್ಗೆ ಸೊಪ್ಪಿದೆ, ಬೆಳಗ್ಗೆಗೆ ಮಾಡೋಣ ಅಂತೇಳ್ಬಿಟ್ಟು ಬಿಡಿಸಿಡ್ತಾ ಇದ್ದೀನಿ. ಇವಾಗ ಬಿಡಿಸಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಬೋದು ಅಂತೇಳ್ಬಿಟ್ಟು ನಾಳೆ ಬಸ್ಸಾರು ಮಾಡ್ತೀನಿ. ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಮತ್ತು ಬೆಳಗ್ಗೆಗೆ ಎದ್ದು ಬಿಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಏನು ಇವಾಗ ಟೈಮ್ ಇದೆ, ಇನ್ನು ಮಲಗೋದು ಲೇಟು. ಅದಕ್ಕೋಸ್ಕರ ಇನ್ನು ನಮ್ಮ ಗುಂಡನೂ ಮಲಗಿಲ್ಲ, ಆಟಾಡ್ತಾ ಇದ್ದಾನೆ. ಸಹನ ಆಟಾಡಿಸ್ತಾ ಇದ್ದಾಳೆ. ಅದಕ್ಕೋಸ್ಕರ ಇನ್ನು ಅವ್ನು ನೋಡ್ಕೊತ ಹಾಗೆ ಸ್ವಲ್ಪ ಹೊತ್ತು ಅವನ ಜೊತೆ ಆಟಾಡ್ಕೊತ ಸೊಪ್ಪು ಬಿಡ್ಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಚೆನ್ನಾಗಿದೆ ಸೊಪ್ಪು, ಫ್ರೆಶ್ ಆಗಿದೆ. ಪೂಜೆ ತಂದು ಕೊಟ್ಲು, ನಮ್ಮ ಪೂಜೆ ಇದ್ದಾಳಲ್ವ, ತೊಗೊಂಬಂದು ಕೊಟ್ಲು ಒಂದು ಸ್ವಲ್ಪ. ಇನ್ನು ಒಬ್ಬಳೇ ಇರೋದ್ರಿಂದ ಆಗುತ್ತೆ ಮಾಡ್ಕೊಳಕ್ಕಂತ, ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಕೆಲಸ ಎಲ್ಲ ಮುಗೀತು, ಇನ್ನು ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಏನಿಲ್ಲ, ಸೊಪ್ಪೆಲ್ಲ ಬಿಡಿಸಿಟ್ಬಿಟ್ಟು ಇನ್ನು ಈ ವಿಡಿಯೋನ ಎಡಿಟಿಂಗ್ ಮಾಡಿ ಇದು ಮಾಡಬೇಕು. ವಯಸ್ಸವರೆಲ್ಲ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರೆ ನಾಳೆ ಪಬ್ಲಿಷ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅದಕ್ಕೆ ಬೇಗನೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.